ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಉಬ್ಬಿ ಬರುವಂತಹ ಸಾಫ್ಟ್ ಆಗಿರ್ತಕ್ಕಂಥ ಬಿಳಿ ಜೋಳದ ರೊಟ್ಟಿ ರೆಸಿಪಿ, ಲಟ್ಟಿಸಿ ಮಾಡುವಂತಹ ಸಿಂಪಲ್ ಆದಂತಹ ವಿಧಾನ. ಲಟ್ಟಣಿಗೆಗೆ ಯಾವುದೇ ಥರದ ಪ್ಲಾಸ್ಟಿಕ್ಕನ್ನು ಸುತ್ತದೆ. ಈ ಒಂದು ಸಿಂಪಲ್ ಟ್ರಿಕ್ನಿಂದ ಎಷ್ಟು ತೆಳುವಾಗಿ ಬೇಕೋ ಚಪಾತಿ ಹಾಗೆ ಈ ರೊಟ್ಟಿನ ನೀವು ಲಟ್ಟಿಸಿ ಮಾಡಬಹುದು. ತುಂಬಾ ಸಾಫ್ಟಾಗಿ ಪದ್ರ ಆಗಿರ್ತಕ್ಕಂಥ ಈ ಬಿಳಿ ಜೋಳದ ರೊಟ್ಟಿ ರೆಸಿಪಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 1.5 ಬಟ್ಲಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು. ನೋಡ್ತಾ ಇದ್ರಲ್ಲ, ಈ ಥರ ನೀರು ಕಳ ಅಂತ ಕುದಿ ಬಂದಾಗ ಇವಾಗ ಜೋಳದ ಹಿಟ್ಟನ್ನು ಸೇರಿಸಿ ಸ್ಟವ್ನ ಆಫ್ ಮಾಡಿಬಿಡಬೇಕು. 2 ಬಟ್ಲಾಗುವಷ್ಟು ಜೋಳದ ಹಿಟ್ಟನ್ನು ಈ ಬಿಸಿನೀರಿಗೆ ಸೇರಿಸಿ ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ರೊಟ್ಟಿಗೆ ಮಾಡುವಂತಹ ಜಿಗಿ ಅಥವಾ ಜಿಗುಟು ಅಂತ ಹೇಳ್ತಾರೆ. ಜೋಳದ ಹಿಟ್ಟು ಅಷ್ಟೊಂದು ಜಿಗಿಯಾಗಿರೋದಿಲ್ಲ. ರೊಟ್ಟಿ ತಟ್ಟಬೇಕಾದ್ರೆ ಅಥವಾ ಲಟ್ಟಿಸ್ತಿರ್ಬೇಕಾದ್ರೆ ಸುತ್ತಲೂ ಬಿರುಕು ಬಿಡೋದಿಲ್ಲ, ಅಂದರೆ ಮೂಗು ಸೀಳೋದಿಲ್ಲ ಅಂತ ಹೇಳ್ತಾರೆ ನಮ್ಮ ಕಡೆ. ಹಾಗಾಗಿ ಈ ಥರ ಜೋಳದ ಹಿಟ್ಟನ್ನು ಜಿಗುಟು ಮಾಡಿಬಿಟ್ಟು ರೊಟ್ಟಿನ ತಟ್ತಾರೆ. ತಟ್ಟಿ ಮಾಡುವಂಥ ರೊಟ್ಟಿಗೆ ಸ್ವಲ್ಪ ಜಿಗಿ ಕಡಿಮೆ ಹಾಕೊಳ್ತಾರೆ. ಅದೇ ನೀವು ರೊಟ್ಟಿನ ಲಟ್ಟಿಸಿ ಮಾಡ್ತೀನಿ ಅನ್ನೋದಾದರೆ ಒಂದು ಸ್ವಲ್ಪ ಜಿಗಿ ಜಾಸ್ತಿಯಾಗಿ ಹಾಕೊಂಡ್ರೆ ಈಸಿಯಾಗಿ ನಾವು ತೆಳುವಾಗಿ ರೊಟ್ಟಿನ ಲಟ್ಟಿಸ್ಬೋದು. ಈ ಪ್ಯಾಕೆಟಲ್ಲಿ ಸಿಗ್ತಕ್ಕಂಥ ಜೋಳದ ಹಿಟ್ಟು ಅಷ್ಟೊಂದು ಜಿಗಿ ಆಗಿರೋದಿಲ್ಲ. ಮನೇಲಿ ಜೋಳ ತಂದು ಅದಕ್ಕೆ ಒಂದು ಸ್ವಲ್ಪ ಅಕ್ಕಿನ ಬೆರೆಸಿ ಮಿಲ್ಲಲ್ಲಿ ಹಿಟ್ಟು ರೆಡಿ ಮಾಡಿಸ್ಕೊಂಬಂದರೆ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಕಲಸಿರ್ತಕ್ಕಂಥ ಹಿಟ್ಟನ್ನು ಕಿಚನ್ ಕಟ್ಟೆ ಮೇಲೆ ಸೇರಿಸಿ ಅದಕ್ಕೆ ಮತ್ತೆ ಒಂದು ಅರ್ಧ ಬಟ್ಲಾಗುವಷ್ಟು ಒಣ ಜೋಳದ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಕಲಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಹಿಟ್ಟು ಸ್ವಲ್ಪ ಬಿಸಿಯಾಗಿರುತ್ತೆ, ಹಾಗಾಗಿ ಸ್ವಲ್ಪ ತಣ್ಣೀರಿನಲ್ಲಿ ಕೈನ ಅದ್ದುತ್ತಾ ಸ್ವಲ್ಪನೇ ತಣ್ಣೀರನ್ನು ಸೇರಿಸ್ತಾ ತುಂಬಾ ಮೃದುವಾಗಿ ಈ ಒಂದು ಹಿಟ್ಟನ್ನು ಸ್ವಲ್ಪ ಭಾರವಾಗಿ ಕೈನಿಂದ ಜೋರು ಹಾಕಿ ಚೆನ್ನಾಗಿ ಹಿಟ್ಟನ್ನು ಮೆದುವಾಗಿ ನಾದ್ಕೊಳ್ಬೇಕು. ರೊಟ್ಟಿ ಮಾಡಬೇಕಾದ್ರೆ ಹಿಟ್ಟು ಕಲಸೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಈ ಥರ ಅಂಗೈನಿಂದ ಹಿಟ್ಟನ್ನು ಮೆದುವಾಗಿ ಕಲಿಸ್ಕೊಳ್ತಾ ಸಾಫ್ಟ್ ಆಗಿರ್ತಕ್ಕಂಥ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಈ ಥರ ಕಲಿಸ್ಕೊಂಡ್ರೆ ರೊಟ್ಟಿ ತಟ್ಟುತ್ತಿರಬೇಕಾದ್ರೆ ಅಥವಾ ಲಟ್ಟಿಸ್ತಿರ್ಬೇಕಾದ್ರೆ ಸುತ್ತಲೂ ಬಿರುಕು ಬಿಡೋದಾಗಲಿ ಅಥವಾ ಸೀಳು ಬಿಡೋದಾಗಲಿ ಆಗೋದಿಲ್ಲ. ಇಷ್ಟು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಲಟ್ಟಿಸಿ ಮಾಡುವಂಥ ರೊಟ್ಟಿಗೆ ಹಿಟ್ಟು ತೀರಾ ಸಾಫ್ಟಾಗಿ ಕಲಿಸ್ಕೊಳ್ಳೋದೇನು ಬೇಡ. ತಟ್ಟಿ ಮಾಡುವಂಥ ರೊಟ್ಟಿ ಹಿಟ್ಟಿಗಿಂತ ಲಟ್ಟಿಸಿ ಮಾಡುವಂಥ ರೊಟ್ಟಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದ್ರೇ ಒಳ್ಳೆಯದು. ಅಂದರೆ ನಾವು ಲಟ್ಟಿಸ್ತಿರ್ಬೇಕಾದ್ರೆ ರೊಟ್ಟಿ ಎಲ್ಲೂ ಕೂಡ ನಿಮಗೆ ಲಟ್ಟಣಿಗೆಗೆ ಅಂಟ್ಕೊಂಬರೋದಾಗಲಿ ಅಥವಾ ರೊಟ್ಟಿ ಕಲ್ಲಿಗಾಗಲಿ ಅಂಟ್ಕೊಳ್ಳೋದಿಲ್ಲ. ಇವಾಗ ನಾದಿರ್ತಕ್ಕಂಥ ಹಿಟ್ಟಿನಿಂದ ಸ್ವಲ್ಪ ಒಂದು ಉಳ್ಳೆಯಷ್ಟು ಹಿಟ್ಟನ್ನು ತಗೊಂಡು ಮತ್ತೆ ಅದನ್ನು ಚೆನ್ನಾಗಿ ಅಂಗೈನಿಂದ ನಾದ್ಕೊಂಡು ಇವಾಗ ಉಳ್ಳೆನ ರೆಡಿ ಮಾಡಿಕೊಂಡು ಒಣ ಜೋಳದ ಹಿಟ್ಟನ್ನು ಹಾಕಿ ಸ್ವಲ್ಪ ಒಂದಷ್ಟು ಅಗಲಕ್ಕೆ ರೊಟ್ಟಿನ ತಟ್ಟಬೇಕಾಗುತ್ತೆ. ನಂತರ ಲಟ್ಟಣಿಗೆಗೆ ಸ್ವಲ್ಪ ಒಣ ಜೋಳದ ಹಿಟ್ಟನ್ನು ಅಪ್ಲೈ ಮಾಡಿ ಹಗುರವಾಗಿ ರೊಟ್ಟಿನ ತೀಡಬೇಕು. ಈ ಥರ ಒಣ ಜೋಳದ ಹಿಟ್ಟು ಅಪ್ಲೈ ಮಾಡೋದ್ರಿಂದ ಲಟ್ಟಣಿಗೆಗೆ ರೊಟ್ಟಿ ಅಂಟೋದಾಗಲಿ ಆಗೋದಿಲ್ಲ. ಹಾಗೆ ನಾವು ಈಸಿಯಾಗಿ ರೊಟ್ಟಿನ ತೀಡಬಹುದು. ರೊಟ್ಟಿ ಸ್ವಲ್ಪ ದೊಡ್ಡದಾದಂಗೆಲ್ಲ ತೆಳುವಾಗ್ತಾ ಹೋಗುತ್ತೆ. ಹಾಗೆ ರೊಟ್ಟಿ ಲಟ್ಟಣಿಗೆಗೆ ಅಂಟೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಧ್ಯದಲ್ಲಿ ಸ್ವಲ್ಪ ನಾವು ಲಟ್ಟಣಿಗೆಗೆ ಒಣ ಜೋಳದ ಹಿಟ್ಟನ್ನು ಅಪ್ಲೈ ಮಾಡ್ತಾ ಹಗುರಕ್ಕೆ ತೀಡ್ತಾ ಹೋಗಬೇಕು. ತಟ್ಟಿ ಮಾಡುವಂಥ ರೊಟ್ಟಿ ಹಿಟ್ಟಿಗಿಂತ ಲಟ್ಟಿಸಿ ಮಾಡುವಂಥ ರೊಟ್ಟಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದ್ರೇ ಒಳ್ಳೆಯದು. ಈ ಥರ ಈಸಿಯಾಗಿ ನಾವು ಲಟ್ಟಿಸಿ ತಗೊಳ್ಬೋದು. ತೀರಾ ಸಾಫ್ಟ್ ಆಗಿದ್ರೂ ಕೂಡ ಹಿಟ್ಟು ಲಟ್ಟಣಿಗೆಗೆ ಅಂಟೋ ಚಾನ್ಸಸ್ ಇರುತ್ತೆ. ರೊಟ್ಟಿ ಹಿಟ್ಟು ಕೆಳಗಡೆ ನಾವು ಒಣ ಹಿಟ್ಟು ಹಾಕೋದ್ರಿಂದ ಈಸಿಯಾಗಿ ರೊಟ್ಟಿ ತಿರುಗುತ್ತೆ. ನೋಡಿ, ಇವಾಗ ಒಂದಷ್ಟು ಅಗಲಕ್ಕೆ ರೊಟ್ಟಿನ ನಾನಿಲ್ಲಿ ಲಟ್ಟಿಸಿದ್ದಾಗಿದೆ. ಮೀಡಿಯಮ್ ತೆಳುವಾಗಿ ರೊಟ್ಟಿನ ಲಟ್ಟಿಸಿ ನಂತರ ಈ ಥರ ಕೈ ಮೇಲೆ ತಗೊಂಡು ಚೆನ್ನಾಗಿ ಕಾದಿರ್ತಕ್ಕಂಥ ಹೆಂಚು ಮೇಲೆ ಹಾಕಿ ಇವಾಗ ಹಸಿ ಬಟ್ಟೆಯಿಂದ ಈ ಥರ ರೊಟ್ಟಿ ಮೇಲೆ ಸವರ್ತಾ ಇದ್ದೀನಿ. ಅಂದರೆ ಕಾಟನ್ ಬಟ್ಟೆನ ತಣ್ಣೀರಿನಲ್ಲಿ ಎದ್ದಿ ಇದನ್ನು ಅಪ್ಲೈ ಮಾಡಬೇಕು. ಈ ಥರ ರೊಟ್ಟಿ ತುಂಬ ಇದನ್ನು ರೊಟ್ಟಿಗೆ ಹಸಿ ಹಚ್ಚೋದು ಅಂತ ಹೇಳ್ತಾರೆ. ಈ ಹಸಿ ಪೂರ್ತಿಯಾಗಿ ಒಣಗೋಕೆ ಬಿಡಬಾರ್ದು. ಇನ್ನೂ ಸ್ವಲ್ಪ ಹಸಿಯಾಗಿದೆ ಅಂದಾಗ ಈ ಥರ ತಿರುವು ಹಾಕಿ ಹೈ ಫ್ಲೇಮ್ನಲ್ಲೇ 1 ನಿಮಿಷ ಚೆನ್ನಾಗಿ ಇದು ಬೇಯ್ತಾ ಇರಲಿ. ಸ್ವಲ್ಪ ಇದು ಬೇಯಬೇಕು. ಈ ಥರ ಬೆಂದಾದಮೇಲೆ ತಿರುವು ಹಾಕಿ ನೋಡಿ, ಇವಾಗ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಈ ಥರ ಉಬ್ಬಿ ಬಂದರೆ ಸಾಕು, ರೊಟ್ಟಿ ಚೆನ್ನಾಗಿ ಬೆಂದಿದೆ ಅಂತಲೇ ಅರ್ಥ. ಜಾಸ್ತಿ ತಿರುವಿ ಕೂಡ ರೊಟ್ಟಿನ ಬೇಯಿಸ್ಕೊಳಕ್ಕೆ ಹೋಗಬಾರ್ದು. ಇದರಿಂದ ರೊಟ್ಟಿ ತುಂಬಾ ಗಟ್ಟಿಯಾಗಿ ಬಂದ್ಬಿಡುತ್ತೆ, ಮೃದುವಾಗಿ ಆಗೋದಿಲ್ಲ. ನೋಡ್ತಾ ಇದ್ರಲ್ಲ ಎಷ್ಟು ಸಾಫ್ಟಾಗಿ ಕೂಡ ರೆಡಿ ಆಗಿದೆ ಅಂತ. ಹೈ ಫ್ಲೇಮ್ನಲ್ಲಿಟ್ಟೆ ನಾವು ರೊಟ್ಟಿನ ಬೇಯಿಸೋದ್ರಿಂದ ರೊಟ್ಟಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ರೊಟ್ಟಿ ಸಾಫ್ಟಾಗೂ ಕೂಡ ರೆಡಿ ಆಗುತ್ತೆ. ಹೀಗೆ ಎರಡು ಬದಿಗೂ ಚೆನ್ನಾಗಿ ರೊಟ್ಟಿನ ಬೇಯಿಸಿ ತೆಕ್ಕೊಂಡು ಇನ್ನೊಂದು ರೊಟ್ಟಿನೂ ಕೂಡ ನಾನಿಲ್ಲಿ ಬೇಯಿಸಿ ತೋರಿಸ್ತಾ ಇದ್ದೀನಿ. ರೊಟ್ಟಿ ಹಾಕಾದ್ಮೇಲೆ ಈ ಥರ ತಣ್ಣೀರಿನಿಂದ ರೊಟ್ಟಿಗೆ ಪೂರ್ತಿಯಾಗಿ ಹಸಿ ಹಚ್ಚಿ ಆ ಹಸಿ ಪೂರ್ತಿಯಾಗಿ ಒಣಗೋಕ್ಕೆ ಬಿಡದೆ
ಇನ್ನೂ ಸ್ವಲ್ಪ ಹಸಿ ಆಗಿದ್ದಾಗ ಈ ಥರ ರೊಟ್ಟಿನ ತಿರುವು ಹಾಕಿ ಹೈ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಸ್ವಲ್ಪ ಬೇಯೋದಕ್ಕೆ ಬಿಟ್ಟು ನಂತರ ಪುನಃ ತಿರುವು ಹಾಕಿ ಈ ಥರ ಉಬ್ಬಿ ಬರ್ತಿರ್ಬೇಕಾದ್ರೆ ರೊಟ್ಟಿ ಎಲ್ಲಾದರೂ ಒಂದು ಸ್ವಲ್ಪ ಸೈಡಲ್ಲಿ ಕಟ್ಟಾಗಿಬಿಟ್ರೆ ಆ ಹಬೆ ಅನ್ನೋದು ಆಚೆ ಬಂದುಬಿಟ್ಟು ಉಬ್ಬೋದು ಕಡಿಮೆ ಆಗುತ್ತೆ. ಮತ್ತು ತೆಳುವಾಗಿ ಕೂಡ ರೊಟ್ಟಿ ಲಟ್ಟಿಸಿದ್ರೆ ತೀರಾ ಉಬ್ಬಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸ್ವಲ್ಪ ಉಬ್ಬಿದ್ರೂ ಕೂಡ ಸಾಕು. ಈ ಥರ ಕಾಟನ್ ಬಟ್ಟೆಯಿಂದ ನಾವು ರೊಟ್ಟಿನ ಎಲ್ಲಿ ಬೆಂದಿಲ್ಲ ಅಂತ ನೋಡಿಕೊಂಡು ಅಲ್ಲಿ ಪ್ರೆಸ್ ಮಾಡ್ತಾ ಸ್ವಲ್ಪ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತಕ್ಕಂಥ ರೊಟ್ಟಿನ ರೆಡಿ ಮಾಡ್ಕೊಳ್ಬೋದು. ಲಟ್ಟಣಿಗೆಗೆ ಸ್ವಲ್ಪ ಜೋಳದ ಹಿಟ್ಟನ್ನು ಅಪ್ಲೈ ಮಾಡ್ತಾ ಲಟ್ಟಿಸಿ ಮಾಡಿರ್ತಕ್ಕಂಥ ರೊಟ್ಟಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ. ಲಟ್ಟಿಸಿ ಮಾಡಿರ್ತಕ್ಕಂಥ ರೊಟ್ಟಿ ತಟ್ಟಿ ಮಾಡಿದ ರೊಟ್ಟಿ ಅಷ್ಟೇ ಚೆನ್ನಾಗಿ ಬರುತ್ತೆ. ಆದರೆ ತಟ್ಟಿ ಮಾಡಿದ ರೊಟ್ಟಿ ರುಚಿನೇ ಬೇರೆ ಅಂತ ಹೇಳ್ತಾರೆ. ಆದರೆ ರೊಟ್ಟಿ ತಟ್ಟಕ್ಕೆ ಕಷ್ಟ ಅಂತ ಅನ್ನೋರು ಈ ಥರ ಲಟ್ಟಿಸಿ ಕೂಡ ರೊಟ್ಟಿನ ಮಾಡ್ಕೊಳ್ಬೋದು. ನೋಡಿ ಯಾವ ಥರ 2 ಪದರಿನ ರೊಟ್ಟಿ ಹಾಗೆ ರೆಡಿಯಾಗಿದೆ ಅಂತ. ಸಂಜೆವರೆಗೂ ಯಾಕೆ ಮಾರನೇ ದಿನದವರೆಗೂ ರೊಟ್ಟಿ ಮೃದುವಾಗೆ ಚೆನ್ನಾಗಿರುತ್ತೆ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ರೊಟ್ಟಿ ರೆಸಿಪಿ ವಿಡಿಯೋ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಮನೆ ಗೃಹಿಣಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನೋಡಿದ ಎಲ್ಲರಿಗೂ ಧನ್ಯವಾದಗಳು.